ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಖಾತೆಗಳಿಗೆ ಹಾಕಿಲ್ಲ. ಇದು ಇವತ್ತು ಸದನದಲ್ಲಿ ದೊಡ್ಡ ಮಟ್ಟದ ಒಂದು ಗಲಾಟೆಗೂ ಕೂಡ ಕಾರಣವಾಯಿತು. ವಿಪಕ್ಷಗಳು ಸಭಾತ್ಯಾಗನೂ ಕೂಡ ಮಾಡಿ ಬಂದ್ರು. ಪ್ರಮುಖವಾಗಿ ಈ ಹಣ ಎಲ್ಲೋಯ್ತು ಮತ್ತೆ ಹೇಗೆ ಏನಾದ್ರೂ ಗೋಲ್ಮಾಲ್ ಏನಾದ್ರೂ ನಡೆದಿದೆಯಾ ಅನ್ನೋ ಒಂದು ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ಶಾಸಕರಾದಂತ ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ 2 ತಿಂಗಳ ಹಣ ಅಂದ್ರೆ 5,000 ಕೋಟಿ. ಈ ಹಣದ ಲೆಕ್ಕನೇ ಇಲ್ವಾ ಅಂತ? ನೋಡಿ, ಇವತ್ತು ಸಚಿವರು ಹೇಳಿದ್ದನ್ನು ನೋಡಿದ್ರೆ ಭಾಳ ನನಗೆ ಬೇಜಾರಾಯಿತು. ಕೊನೆ ಪಕ್ಷ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾರು ನನಗೆ ಇನ್ಫಾರ್ಮೇಷನ್ ಕೊಟ್ಟರೋ ಅವ್ರನ್ನ ನಾನು ಸಸ್ಪೆಂಡ್ ಮಾಡ್ತೀನಿ ಅಂತ ಇರ್ತಕ್ಕಂಥ ಮಾತನ್ನಾದರೂ ಬರ್ಬೋದು ಅಂತಕ್ಕಂಥ ಯೋಚನೆಯಲ್ಲಿದ್ವಿ. ಈಗ ನೀವು ನಿಮಗೆ ಮಾಹಿತಿ ಕೊಟ್ಟರನ್ನತಕ್ಕಂಥವ್ರನ್ನ ಸಸ್ಪೆಂಡ್ ಮಾಡಂಗಿಲ್ಲ, ಅದ್ರ ಬಗ್ಗೆ ಯಾವಾಗ ದುಡ್ಡು ಹಾಕ್ತೇವೆ ಅಂತೂ ಹೇಳಂಗಿಲ್ಲ, ಎಲ್ಲಿ ಹೋತು ಅಂತೂ ಕ್ಲಾರಿಫಿಕೇಶನ್ ಇಲ್ಲ. ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಮುಗ್ದೋಯ್ತು. ಹಾಗಾದ್ರೆ ನಾನು ಕೇಳಿದ್ದು, ಈ ರಾಜ್ಯದ 1,24,00,000 ತಾಯಂದಿರ ಪರವಾಗಿ ನಾನು ಧ್ವನಿ ಎತ್ತಿದ್ದೇನೆ. ಆ ತಾಯಂದರಿಗೆ ನ್ಯಾಯ ಸಿಗಬೇಕು, ಆ ತಾಯಂದರಿಗೆ 5,000 ಕೋಟಿ ಮುಟ್ಟಬೇಕು. ಅದು ನನ್ನ ಇರ್ತಕ್ಕಂಥ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ. ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ಹೇಳಿದ್ರೆ ಏನು ಮಾಡ್ಬೇಕು ನಾವು? ಈಗ ಬಿಜೆಪಿ ನಾವು ಯೋಚನೆ ಮಾಡ್ತೀವಿ, ನಮ್ಮ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರಾಗಲಿ, ನಮ್ಮ ಅಧ್ಯಕ್ಷರಾಗಲಿ ಎಲ್ಲರೂ ಕೂಡಿ ಮುಂದಿನ ತೀರ್ಮಾನವನ್ನು ನಾವು ಮಾಡ್ತೀವಿ. ಸಚಿವರಿಂದ ನೀವು ಏನಾದರೂ ಮಾಹಿತಿಯನ್ನ ಕೇಳಿದ್ರೆ ಸರ್? ಯಾಕಂದ್ರೆ ಡಿಡಿಗಳು ಕೂಡ ಕೊಡ್ತಾ ಇಲ್ಲ ಮಾಹಿತಿ ಅನ್ನೋ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಸಚಿವರು ಕೂಡ ನಿಮಗೆ ಮಾಹಿತಿ ಕೊಡ್ಲಿಲ್ವಾ? ನೋಡಿ, ಬಹಳ ಸ್ಪಷ್ಟವಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಕ್ವಶನ್ ಕೇಳಿ ಆದ್ಮೇಲೆ ಇವತ್ತು ಎಲ್ಲವನ್ನು ಕೂಡ ಹೈಡ್ ಮಾಡಬೇಕು ಅಂತಕ್ಕಂಥ ಇನ್ಸ್ಟ್ರಕ್ಷನ್ ಕೆಳಗೆ ನೋಡೋರಿಗೆ ಹೋಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಡೈರೆಕ್ಟರ್ ಬಗ್ಗೆ ಅವ್ರ ಹೆಸರು ಹೇಳೋದ್ರೆ ಹೇಳ್ತೀನಿ ಬೇಕಾರೆ. ಅವ್ರು ಕಳೆದ 4 ದಿವಸದಿಂದ ಅವ್ರಿಗೆಲ್ಲಾನು ಕೂಡ ನಾನು ಇನ್ಫಾರ್ಮೇಶನ್ ಕೇಳ್ತಾ ಇದ್ದೇನೆ. ಮಹೇಶ್ ಬಾಬು ಅವರು ಇದ್ದಾರೆ, ಅವ್ರಿಗೆ ಕೇಳಿದ್ರು ಇನ್ನೂವರೆಗೆ ಕೂಡ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಯಾಕೆ ಕೊಡ್ತಾ ಇಲ್ಲ? ನಾನೊಬ್ಬ ಶಾಸಕನಾಗಿ, ಜನಪ್ರತಿನಿಧಿಯಾಗಿ ಸದನ ನಡೀತಕ್ಕಂಥ ಸಂದರ್ಭದಲ್ಲಿ ನೀವು ಮಾಹಿತಿ ಕೊಡಂಗಿಲ್ಲ ಅಂದ್ರೆ ಏನ್ ನಿಮ್ದು ಅರ್ಥ? ಬೆಳಗಾವಿ ಡಿಡಿ ಫೋನ್ ಎತ್ತಲ್ಲ, ಇನ್ನು ಮಟನು ಬಂದ್ ಮಾಡಿ ಇಟ್ಕೊಂಡು ಕುಂತಾರ. ಯಾಕೆ ಇನ್ಫಾರ್ಮೇಶನ್ ಕೊಡಬಾರ್ದೆ? ಹಾಗಾದ್ರೆ ಇದರಲ್ಲಿ ಏನಾಗಿದೆ ಅನ್ನೋದನ್ನ ಅವರ ತಿಳಿಸ್ಲಿ ಮುಂದೆ ಏನಂತ ಅಂದೇಳಿ. ಕೇವಲ 2025 ಮಾತ್ರ ಈಗ ಆಗಿದೆಯಾ? ಹಿಂದೆ 2023, 24 ಈ ರೀತಿ ಏನಾದ್ರೂ ಆಗಿದೆಯಾ ಸರ್? ನೋಡಿ, ಆಸ್ ಪರ್ ಮೈ ರೆಕಾರ್ಡ್ಸ್ ನಾ ತೆಗೆದಿರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಫೆಬ್ರವರಿ ಮಾರ್ಚ್ 2025 ನಾನು ಇನಿಷಿಯಲಿ ತೆಗೆದಿಟ್ಟಿದ್ದೇನೆ. ಮುಂದಿನ ನೋಡೋಣ ಅದ್ರ ಬಗ್ಗೆ ಏನಂತಂದೇಳಿ. ಸರ್, ಆಮೇಲೆ ಪ್ರಮುಖವಾಗಿ ಈಗ ನೀವು ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಾ ಸಚಿವರು ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಬಿಜೆಪಿಯವರು ನಮಗೆ GST ಹಣ ಕೊಟ್ಟಿಲ್ಲ, ಬರಬೇಕಾದಂತ ದುಡ್ಡು ಕೊಡ್ತಾ ಇಲ್ಲ ಅಂತ ಒಂದು ಸುಬುಬನ್ನು ಹೇಳ್ತಾ ಇದ್ದಾರೆ. ನೋಡಿ, ಈಗ ಯಾರನ್ನ ಹೊಲ್ಸಕ ಯಾರನ್ನ ಹೇಳ್ಬೇಕು ಅವ್ರು ಹೇಳ್ತಾರ, ಆಯ್ತಾ? ಈಗ ಅಲ್ಲಿನೂ ಬಣ ಬಡದಾಟ ಬಹಳಷ್ಟು ನಡೆದೈತಿ. ಅಂತ ಸಂದರ್ಭದಲ್ಲಿ ನಾವು ಯಾವ ಬಣ ಅಂತ ಗುರುತಿಸ್ಕೊಳಕ್ಕೂ ಇದೊಂದು ರೈಟ್ ಟೈಮು. ಆ ಪ್ರಯತ್ನ ಅವ್ರವ್ರು ಮಾಡ್ಯಾರ ಅಷ್ಟೇ, ಅದ್ರ ಬಗ್ಗೆ ಏನು ಹೆಚ್ಚಿಗೆ ಇಲ್ಲ. ಸೊ ಇದಿಷ್ಟು ಮಹೇಶ್ ತೆಂಗಿನಕಾಯಿ ಅವರ ಮಾತು. ಕ್ಯಾಮರಾ ಪರ್ಸನ್ ಧನರಾಜ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.